ಬ್ಯಾಲೆನ್ಸ್ ಹೋದ್ ತಿಂಗಳು ಈ ತಿಂಗಳು 1,36,000 ಈಗ ಮತ್ತೆ ಆಗಸ್ಟಿಗೆ 2.5 ಲಕ್ಷಕ್ಕಂತ ಹೋಗ್ಬೇಕು. ಇದು ಒಟ್ಟಿಗೆ ಬರಲ್ಲ ಅನ್ನುವಂತಹದ್ದು ರೋಗ ಕಾಯಲ್ಲ ಬೆಳೆ ಕಾಯಲ್ಲ. ಪ್ಲಾನ್ ಬಿ ಏನು ಅಂತ ಪ್ಲಾನ್ ಬಿ ನಮ್ಮ ಹತ್ರ ಏನಿಲ್ಲ. ನಮ್ಮ ಸ್ಟೇಟಲ್ಲಿ ಪ್ಲಾನ್ ಬಿನೂ ಇಲ್ಲ, ಪ್ಲಾನ್ ಏನೂ ಇಲ್ಲ, ಪ್ಲಾನ್ ಸಿನೂ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಬೇಕು, ಅವರೇ ಕೊಡಬೇಕು. ಇದಕ್ಕೇನಾದರೂ ಇದಕ್ಕೆ ನ್ಯಾನೋ ವೀರ್ಯನ ನಾವು ಅದಕ್ಕೇನೆ ರಾಜಕಾರಣ ಕೃಷಿನಲ್ಲಿ ರಾಜಕಾರಣ ಬೆರೆಸೋದು ಬೇಡ ಅಂತೇಳಿ ಇವತ್ತು ಯಾರು ಈ ಒಂದು 5-6 ಜನ ಅಪೋಸಿಷನರು ನಾವು ಅಟ್ಲೀಸ್ಟ್ ಮೆಮೊರಂಡಮ್ ಕೊಡ್ತೀವಿ, ಅಟ್ಲೀಸ್ಟ್ ಅವೇರ್ನೆಸ್ ತರ್ತೀವಿ ಅಂತ ಹೋಗ್ತಾವ್ರೆ. ಇದೆಲ್ಲ ಹೋಗೋದ್ರಿಂದ ನಾನು ಎಲ್ಲೂ ಪ್ರೆಸ್ಸಲ್ಲಿ ಈ ಥರದ್ದೆಲ್ಲ ಹೇಳೇ ಇರಲಿಲ್ಲ, ನಾನು ಕೊರತೆ ಆಗಿದೆ ಅಂತ. ನಾವು ರೈತರಿಗೆ ಹೆಚ್ಚು ತಿಳುವಳಿಕೆಯನ್ನು ಕೊಟ್ಟು ನಾನು ಕ್ಯಾಬಿನೆಟಲ್ಲೂ ಡಿಸ್ಕಸ್ ಮಾಡಿ ಕಳೆದ 2 ತಿಂಗಳಿಂದ ನಮ್ಮ ಮಂತ್ರಿಗಳಿಗೂ ಸಹ ರಿಕ್ವೆಸ್ಟ್ ಮಾಡಿ ಡಿ ಸಿ ಅವ್ರಿಗೆ ನಮ್ಮ ಸೆಕ್ರೆಟರಿ ಕಮಿಷನರು ಮಾತನಾಡಿ ನ್ಯಾನೋ ಯೂರಿಯಾಕ್ಕೆ ಒಂದು ಸ್ವಲ್ಪ ಹೆಚ್ಚು ತಿಳುವಳಿಕೆ ಕೊಡ್ತಕ್ಕಂಥದ್ದು ಮತ್ತು ಯೂರಿಯಾ DAPನ ಕಡಿಮೆ ಉಪಯೋಗಿಸ್ತಕ್ಕಂಥದ್ದು ಎಲ್ಲ ಕೇಳ್ತಿದ್ದು. ಬಿಕಾಸ್ ಆಫ್ ಕೇಂದ್ರ ಸರ್ಕಾರದ ಯೂರಿಯಾ DAPನ ಕಡಿಮೆ ಮಾಡಬೇಕು ಅಂತ ಅವ್ರದ್ದೇನು ನಿಲುವಿದೆ ಅದನ್ನು ನಾವು ಸಹ ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡ್ತಿದ್ದೋ. ಇವ್ರು ಬೀದಿಗೆ ಬಂದಾಗ ನಾನೇನು ಹೇಳಬೇಕು? ನಾನು ಅವ್ರ ತಪ್ಪನೆ ಹೇಳಬೇಕಾಗತ್ತಲ್ಲ. ನಾನು ಪ್ರೈಮ್ ಮಿನಿಸ್ಟ್ರು ವಿಡಿಯೋ ಮಾಡಿ ಹಾಕಿದ್ದಾರೆ ಕಡಿಮೆ ಯೂಸ್ ಮಾಡಿ ಅಂತ. ನಾನು ಅದನ್ನು ನೆಗೆಟಿವ್ ಆಗಿ ಟೀಕೆ ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕೆಂದರೆ ನೆಗೆಟಿವ್ ಟೀಕೆ ಮಾಡೋದ್ರಿಂದ ನನಗೆ ಲಾಭ ಅವ್ರಿಗೆ ಲಾಭ ಅಂತ ಅಲ್ಲ, ರೈತರಿಗೆ ತೊಂದರೆ ಆಗೋದು ಬೇಡ ಅಂತ. ರೈತರಿಗೆ ನಾನು ಪ್ರತಿ ಪಾಂಪ್ಲೆಟ್ ಹಾಕಿ ನಮ್ಮ JDಗಳು ನಮ್ಮ DDಗಳು ಮೀಟಿಂಗ್ ಮಾಡಿ ರೈತರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನನ ಕಳೆದ 3 ತಿಂಗಳಿಂದ ಮಾಡ್ತಾಯಿದ್ದೀವಿ ನಾವು. ಇವರಿಗೆ ಒಬ್ಬ ಕೃಷಿ ಸಚಿವ ಇಷ್ಟೊಂದು ಕೇಂದ್ರ ಸರ್ಕಾರದ ನಿಲುವಿಗೆ ಬದ್ಧವಾಗಿ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಏನು ಬೇಕೋ ಸಲಹೆ ಕೊಡೋಣ, ಏನು ಬೇಕೋ ಅವ್ರ ಜೊತೆ ಮಾತಾಡೋಣ ಅಂದಲೇ ನಾವು ಹೋಗಿ ಬಾವುಟ ಹಿಡ್ಕೊಂಡು ನಿಂತ್ಕೊತೀವಿ ಅಂತ ಅಂದರೆ ಇವತ್ತು ಕೇಂದ್ರ ಸರ್ಕಾರದವರು ಇಂಪೋರ್ಟ್ ಮಾಡೋಕ್ಕೆ ಕಡಿಮೆ ಮಾಡಿರ್ತಕ್ಕಂಥದ್ದು ಅಥವಾ ಸಬ್ಸಿಡಿನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇರೋದ್ರಿಂದ ಇವತ್ತು ಈ ಕರ್ಮ ಬಂದಿದೆ, ನಮಗೆ ಈ ಅನುಭವಿಸ್ಬೇಕಾದಂತ ಬಂದಿದೆ. 100ಕ್ಕೆ ನಮ್ಮ ಮೇಡಮ್ ಹೇಳ್ದಂಗೆ ಇದರಲ್ಲಿ ಏನೂ ಇಲ್ಲ ಬೀನೂ ಇಲ್ಲ, 100ಕ್ಕೆ 100 ಕೇಂದ್ರ ಸರ್ಕಾರದವರೇ ಮಾಡಬೇಕು. ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತಂದರೆ ಅವರೇ ಮಾಡಬೇಕು. ಅವರು ಶಾರ್ಟೇಜ್ ಇರೋದು ಒಪ್ಕೊಂಡಿದ್ರು, ಅರ್ಲಿ ಸೋಯಿಂಗ್ ಆಗೋದು ಒಪ್ಕೊಂಡಿದ್ದಾರೆ. ಅದೇ ಡಿಸ್ಟ್ರಿಬ್ಯೂಷನ್ ಫೇಲ್ಯೂರ್ ಆಗಿದೆ ಅಂತ. ಅದೇ ಈಗ ಡಿಸ್ಟ್ರಿಬ್ಯೂಷನ್ ನೋಡಿದ್ರಲ್ಲ, ಡಿಸ್ಟ್ರಿಬ್ಯೂಷನ್ನು ನೋಡಿ, ನಾನು ಎಲ್ಲ ಜಿಲ್ಲೆದು ಇದೆ. ಆದರೆ ಬೀದರ್ 8,365 ಕೊಡಬೇಕಾಗಿತ್ತು, 9,000 ಕೊಟ್ಟಿದ್ದೀವಿ. ಹಾವೇರಿ ಅಲ್ಲಿ ಮೇಲಿಂದ ಹೇಳ್ಕೊಂಬತ್ತೀನಿ, ಚಿತ್ರದುರ್ಗ 16,000 ಕೊಡಬೇಕಾಗಿತ್ತು, 26,000 ಕೊಟ್ಟಿದ್ದೀವಿ. 16,000 23,000 ಕೊಟ್ಟಿದ್ದೀವಿ. ಸೊ ದಾವಣಗೆರೆ 33,000 ಕೊಡಬೇಕಾಯಿತು, 39,000 ಕೊಟ್ಟಿದ್ದೀವಿ. ಎಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ತಪ್ಪಿದ್ರೆ ನಾನು ತಪ್ಪು ಒಪ್ಪಿಗೆ ಮಾಡ್ತೀನಿ. ಇಲ್ಲ ಅವ್ರು ಕ್ಷಮೆ ಕೇಳಬೇಕಲ್ಲ. ರೈತರ ವಿಚಾರದಲ್ಲಿ ಆಟ ಆಡೋಕ್ಕೆ ನಾನು ತಯಾರಿಲ್ಲ. ಅಶೋಕ ಹೊಲ ಉತ್ತಿದ್ದಾರೋ ಎಲ್ಲೋ ಗೊತ್ತಿಲ್ಲ, ನಾನು ಜಮೀನಲ್ಲಿ ವ್ಯವಸಾಯ ಮಾಡಿದ್ದೀನಿ. ವಿಜೇಂದ್ರ ವ್ಯವಸಾಯ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ನಾನು ಮಾಡಿದ್ದೀನಿ. ಇನ್ನು ರಾಮುಲು ಅಂತೂ ಮಾಡೋಕ್ಕೆ ಆಗಲ್ಲ, ರವಿ ಅಂತೂ ಮಾಡೋಕ್ಕೆ ಆಗಲ್ಲ. ಅವರೆಲ್ಲ ಬೆಂಗಳೂರಲ್ಲಿ ಹುಟ್ಟು ಬೆಳೆದವರು. ನಾನು ನಾಗಮಂಗಲ ಸಣ್ಣ ಹಳ್ಳಿಯಿಂದ ಬಂದಿರ್ತಕ್ಕಂಥವ್ನು. ನನ್ನ ಹತ್ರ ಕೃಷಿ ವಿಚಾರದಲ್ಲಿ ಆಟ ಆಡೋದು ಬೇಡ. ಅವರು ಏನಿದೆ ಸತ್ಯ ಹೇಳಿ. ನಾನು ಅವ್ರ ಜೊತೆ ಎಲ್ಲ ನನಗೇನು ವೈರಿಗಳಲ್ಲ, ಅವರೆಲ್ಲ ನನ್ನ ಸ್ನೇಹಿತರೆ ಅವ್ರಿಗೆ. ಸೊ ಧಾರವಾಡದಲ್ಲಿ 17,000 ಆಯಿತು, 23,000 ಕೊಟ್ಟಿದ್ದೀವಿ. ಗದಗಲ್ಲಿ 17,000 ಆಯಿತು, 21,000 ಕೊಟ್ಟಿದ್ದೀವಿ. ಹಾವೇರಿನಲ್ಲಿ 40,000 ಆಯಿತು, 60,000 ಕೊಟ್ಟಿದ್ದೀವಿ. ಎಲ್ಲಿ ಡಿಸ್ಟ್ರಿಬ್ಯೂಷನ್ ಕಡಿಮೆ ಆಗಿದೆ? ಎಲ್ಲರೂ ಒಂದು ಕಡೆ ಹೇಳ್ಬೇಕಲ್ಲ. ಇಲ್ಲಿ 20,000 ಬೇಡಿಕೆ ಇತ್ತು, ನೀವು 5,000 ಕೊಟ್ಟಿದ್ದೀರಾ, ತಾರತಮ್ಯ ಮಾಡಿದ್ದೀರಾ. ಅಲ್ಲೇನು BJP ರೈತರು ಬೇರೆ, ಕಾಂಗ್ರೆಸ್ ರೈತರು ಬೇರೆ, ಜನತಾದಳ ರೈತರು ಬೇರೆ ಇದ್ದಾರಾ? ರೈತರು ಅಂದರೆ ಎಲ್ಲ ಒಂದೇನೆ. ನಮ್ಮಲ್ಲ ಪ್ರಶ್ನೆ ಇಲ್ಲ. ಕೊಪ್ಪಳಲ್ಲಿ 31,000 ಆಯಿತು, 36,000 ಕೊಟ್ಟಿದ್ದೀವಿ. ರಾಯಚೂರಲ್ಲಿ 50,000 ಆಯಿತು, 55,000 ಕೊಟ್ಟಿದ್ದೀವಿ. ವಿಜಯನಗರದಲ್ಲಿ 26,000 ಆಯಿತು, 36,000 ಕೊಟ್ಟಿದ್ದೀವಿ. ಯಾದಗಿರಿನಲ್ಲಿ 36,000 ಆಯಿತು, ಅದೊಂದು ಜಿಲ್ಲೆಯಲ್ಲಿ ಕಡಿಮೆ ಇದೆ. ಅಲ್ಲಿ ಲೇಟ್ ಸೋಯಿಂಗ್ ಅವ್ರಿಗೆ ಆಗಸ್ಟಲ್ಲಿದೆ. ಇಷ್ಟು ಬಿಟ್ಟರೆ ಎಲ್ಲರೂ ರಚಪರೆ ಹೇಳಿದ್ರಲ್ಲ ಡಿಸ್ಟ್ರಿಬ್ಯೂಷನ್ ಅಂತ, ಅವರೇ ಬೆಳೆ ಬದಲಾವಣೆ ಆಗಿರೋದು ಒಪ್ಕೊಂಡಿದ್ದಾರೆ, ಶಾರ್ಟೇಜ್ ಆಫ್ ಸಪ್ಲೈ ಅಂತ ಒಪ್ಕೊಂಡಿದ್ದಾರೆ. ಡಿಸ್ಟ್ರಿಬ್ಯೂಷನ್ ನೋಡಿ ನೀವು ಮುಂದೆ ಇಟ್ಟಿದ್ದೀನಿ, ಎಲ್ಲೂ ನಾವಿದಿಲ್ಲ. ಇದನ್ನು ಅವರಿಂದ ಇವತ್ತಾಗಿರ್ತಕ್ಕಂಥ ಅನಾಹುತ ಕೇಂದ್ರದಿಂದ ಸರಬರಾಜು. ಈಗ
ಮೊನ್ನೆ ಹೇಳಿದ್ರು ಇವರೆಲ್ಲ ಹೋಗಿ ನಡ್ಡಾ ಅವ್ರನ್ನೂ ನೋಡಿದಾಗ, ಇವತ್ತು ಆಲೆ 30, ನಾಳೆ 31, ಇನ್ನೂ 1,36,000 ಬರಬೇಕು. ಇವತ್ತು ನಾಳೆ ಒಳಗೆ 1,36,000 ನಾವು ನಮಗೆ ಕಳಿಸ್ಬೇಕು. ಅವ್ರು ಒಪ್ಕೋಬೇಕಲ್ಲ ಅವ್ರ ತಪ್ಪನ್ನ. 1ನೇ ತಾರೀಕಿನಿಂದ ಹೊಸ ನಾವು ಸಪ್ಲೈ ಸ್ಟಾರ್ಟ್ ಮಾಡಬೇಕು ಆಗಸ್ಟಲ್ಲಿ. ಪ್ರತಿದಿನ 16,000 ಮೆಟ್ರಿಕ್ ಟನ್ ಸಪ್ಲೈ ಮಾಡ್ತಾ ಇದ್ದಾರೆ. ನೆನ್ನೆ ಎಷ್ಟು ಬಂದಿದೆ? 16,000 ಮೆಟ್ರಿಕ್ ಟನ್ ಸೇರಿ ಅಂದ್ರೆ ಒಟ್ಟು ಈಗ ಅವ್ರು ಹೇಳಿದಾಗಿಂದ 25ನೇ ತಾರೀಕಿನಿಂದ ಇಲ್ಲಿವರೆಗೆ 20,000 25ರಿಂದ ಇಲ್ಲಿವರೆಗೆ 5 ದಿವಸಕ್ಕೆ 20,000 ಬಂದಿದೆ. 16,000 ಅಂದರೆ 1,00,000 ಬರ್ಬೇಕಾಯ್ತು. ಪ್ರತಿ ದಿವಸ 16,000 ಅಂದರೆ 1,00,000 ಮೇಲೆ ಬರ್ಬೇಕಾಯ್ತಲ್ಲ. ಹಾಂ, ಯಾರು ಈಗ ಸಿದ್ದರಾಮಯ್ಯ ಚಲುವರಾಯ ಸ್ವಾಮಿ ಸುಳ್ಳು ಹೇಳ್ತಾವನ, ಫ್ಯಾಕ್ಟ್ ಆ್ಯಂಡ್ ಫಿಗರ್. ಅಶೋಕು ಇವರು ಸುಳ್ಳು ಹೇಳ್ತಾವ್ರ. ಇವತ್ತು ಕೇಂದ್ರ ಸರ್ಕಾರದ ವೈಫಲ್ಯತೆನ ನಾವೆಲ್ಲ ಎತ್ತಿಡಿತಾ ಇರೋದು. ಮಿಸ್ಟರ್ ಗ್ರೇಟ್ ಅಶೋಕ್, ವಿಜೇಂದ್ರ, ರವಿ, ಅದರ್ಸ್ BJP ಲೀಡ್ರು ಇವರು ಇವತ್ತು ಏನೋ ನಮ್ಮನ್ನು ಈ ಭಾಳ ವಿಚಾರದಲ್ಲಿ ಪ್ರಯತ್ನ ಮಾಡಿದ್ರು. 2 ಇಯರ್ಸಲ್ಲಿ ಎಲ್ಲ ಒಂದೊಂದಾಗಿ ಫೇಲ್ ಆಗಿದ್ದಾರೆ. ಇದರಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಬಂದರು. ಇದು ಅವ್ರದ್ದೇ ಫಾಲ್ಟ್ ಅಂತ ಈಗಲಾರು ಅರ್ಥ ಆಗಿದ್ದರೆ ಇವತ್ತಾದ್ರೂ ಈ ಥರದ ಬಿಡಲಿ. ನಾನು ಕೇಂದ್ರ ಸರ್ಕಾರಕ್ಕೆ ಅವ್ರಿಗಿಂತ ಜಾಸ್ತಿ ಎಫರ್ಟ್ ಹಾಕಿ, ಅವ್ರಿಗಿಂತ ಜಾಸ್ತಿ ವಿಶ್ವಾಸದಲ್ಲಿ ನಡ್ಡಾ ಅವ್ರ ಹತ್ರ, ಶಿವರಾಜ್ ಸಿಂಗ್ ಹತ್ರ ಮಾತಾಡಿ ಇನ್ನೂ ಏನು ಬರಬೇಕು ಅದು ತೊಗೊಂಡು ಬರೋದೊಂಚೂರು ಹೆಚ್ಚು ಕಡಿಮೆ ಆದ್ರೂ ಪ್ರಾಮಾಣಿಕವಾಗಿ ರೈತರಿಗೆ ಸಮಸ್ಯೆ ಇಲ್ದಂಗೆ ಮುಂಗಾರನ್ನು ನಿಭಾಯಿಸ್ತೀವಿ. ಇನ್ನು ಮುಂದೆನೂ ಇದನ್ನೇ ಹೇಳಿದ್ರೆ ನಾನು ಇನ್ನೂ ಏನೇನು ಡೀಟೇಲ್ನ ಕೇಂದ್ರ ಸರ್ಕಾರದ ವೈಫಲ್ಯತೆ ಇದೆ ಅದನ್ನ ಹೇಳ್ಬೇಕಾಗುತ್ತೆ ಅಷ್ಟೇ. ರಾಜ್ಯದಲ್ಲಿ 4 ಕೇಂದ್ರ ಸಚಿವರು ಇದ್ದಾರೆ ಸರ್, ಅವರೇನಾದರೂ ರಿಪ್ಲೈ ಮಾಡಿದಾರಾ? ಅವ್ರಿಗೆ ಪತ್ರ ಬಂದಿದ್ದೀವಲ್ಲಪ್ಪ, ಅವ್ರಿಗೆ ರಿಪ್ಲೈ ಬಂದಿದೆಯಾ? ಒಂದು ನಿಮಿಷ, ಭಾಳ ಪ್ರಭಾವಿಗಳೇ ಇದ್ದಾರೆ. ಲೆಟ್ರ್ ಬರೆದು ಎಷ್ಟು ದಿವಸ ಆಯ್ತಪ್ಪ? 10 ಡೇಸ್ ಲೆಟ್ರ್ ಆಗಿದೆ. ಇಲ್ಲಿವರೆಗೆ ಯಾರಿಂದ ರಿಪ್ಲೈ ಬಂದಿಲ್ಲ. ಕುಮಾರಸ್ವಾಮಿ, ನಮ್ಮ ಜೋಶಿಯವರು, ಸೋಮಣ್ಣವರು, ಶೋಭಾ ಅವರು 4 ಜನಕ್ಕೂ ಬರೆದಿದ್ದೀವಿ. ಮತ್ತು ಎಲ್ಲ MP ಗಳಿಗೂ ಲೆಟ್ರ್ ಇದೆ. ಯಾರಿಂದನೂ ವಾಪಸ್ಸು MP ಗಳಿಂದನೂ ಉತ್ತರ ಬಂದಿಲ್ಲ, ಮಂತ್ರಿಗಳಿಂದನೂ ಉತ್ತರ ಬಂದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.